ಅಷ್ಟು ನೈಜವಾಗಿ ಒಂದು ಕನ್ನಡ ಮೂವಿ ಮಾಡಿದ್ದಾರೆ ಅಂತಾದರೆ ರಿಯಲಿ ಒಬ್ಬ ಕನ್ನಡಿಗನಾಗಿ ಈ ಥರ ಒಂದು ಮೂವಿ ಮಾಡ್ಬೋದಾ ಅಂತೇಳಿ ಫಿಲ್ಮ್ ಮೇಕರ್ಗಳಿಗೆ ನಮ್ಗನ್ಸಿದೆ. ಆದರೆ ಅಷ್ಟು ಒಂದು ಕ್ಯಾಸ್ಟಿಂಗ್ ಮಾಡೋದಿದೆಯಲ್ಲ ಆ ಸ್ಟೂಡೆಂಟ್ನ, ಅಲ್ಲಿ ಹೇಳ್ತಿದ್ರು ನೀವು ಸ್ಟೇಜಲ್ಲಿ ನಾವು 600 ಹುಡುಗರನ್ನ ನಾವು ಕ್ಯಾಸ್ಟಿಂಗ್ ಮಾಡಿ ಇಷ್ಟು ಮಕ್ಕಳು ತೊಗೊಂಡ್ರಿ ಅಂತೇಳಿ. ದಿ ಬೆಸ್ಟ್ ಕ್ಯಾಸ್ಟಿಂಗ್ ಫಸ್ಟ್ ಆಫ್ ಆಲ್, ಕ್ಯಾಸ್ಟಿಂಗ್ ಇಸ್ ದ ಫಸ್ಟ್. ಅದಾದಮೇಲೆ ಎಲ್ಲನೂ ನಟನೆ ಹೇಳ್ಕೊಡೋದೊಂದಿದೆಯಲ್ಲ, ಅಷ್ಟು ನೈಜವಾಗಿ ಹುಡುಗರು ನಟನೆ ಮಾಡಿ ಒಂದು ಶಾಲೆನ ಎಷ್ಟು ನೀಟಾಗಿ ಒಂದೇ ಒಂದು ಹಳ್ಳೀಲಿ ಆ ಥರ ಒಂದು ಸ್ಕೂಲ್ ಸೆಟಪ್ ಮಾಡಿಕೊಂಡು ಲೊಕೇಶನ್ ಡೈರೆಕ್ಟರ್ ಇಟ್ ಈಸ್ ದ ಬೆಸ್ಟ್ ಲೊಕೇಶನ್ ಇನ್ ದ ಮೂವಿ. ಅದಾದಮೇಲೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಬಂತು ಅಂತಂದರೆ ಅಲ್ಲಿಂದ ಮತ್ತೆ ಟೀಚರ್ಸ್ ಆದಮೇಲೆ ಆ ಬೆಂಚ್ ತೊಳೆಯೋದ್ರಿಂದ ಹಿಡ್ಕೊಂಡು ಆ ಮಳೆ ಬರೋದ್ರಿಂದ ಹಿಡ್ಕೊಂಡು ಸರ್ ರಿಯಲಿ ಒಂದು DOP ಯಾವ ಥರ ಫ್ರೇಮ್ಸ್ ಇಡಬೇಕು ಅನ್ನೋದು ಈ ಮೂವಿಲಿ ಎಂತೆಂಥವ್ರು ನೋಡಿದ್ದೀನಿ, ಕಲಿಬೇಕು ಸರ್. ಫ್ರೇಮ್ ಬೈ ಫ್ರೇಮ್ ಎಷ್ಟು ಫೋಕಸ್ ಆಗಿ ಇಡ್ತಾರೆ ಅಂತಂದರೆ, ಸ್ವಚ್ಛವಾಗಿ ಮಾತಾಡೋ ಒಂದು ಆರ್ಟಿಸ್ಟ್ ಇರಬೇಕಾದ್ರೆ ಆ ಫ್ರೇಮ್ನ ಕಂಪ್ಲೀಟಾಗಿ ಅವರಿಗೆ ಫೋಕಸ್ ಮಾಡಿ ನಮ್ಗಳಿಗೆ ಅದನ್ನು ತಲುಪಿಸೋ ಥರ ಅಷ್ಟು ನೀಟಾಗಿ ಒಂದು DOP. ಆಮೇಲೆ ಮ್ಯೂಸಿಕ್, ವಾವ್, ಅದನ್ನು ಎಷ್ಟು ನೈಜವಾಗಿ ತಂದಿದ್ದೀರಾ ಅಂತಂದರೆ ನಿಜವಾಗ್ಲೂ ಅಳಲಿಕ್ಕೆ ಕಾರಣ ಮ್ಯೂಸಿಕ್ಕೇ ಸರ್. ನಮಗೆ ಬೇರೆ ಇನ್ನಿಲ್ಲ. ನಾವು ನೋಡ್ತೀವಿ, ವಿಜುವಲ್ಸ್ ಎಲ್ಲ ನೋಡ್ತೀವಿ, ಆದರೆ ಆ ಮ್ಯೂಸಿಕಲ್ಲಿ ನಮ್ಮನ್ನು ಹೆಂಗೆ ಕೂರಿಸಿ ಅಳಿಸ್ತಾರೆ ಅಂತಂದರೆ ನಿಜವಾಗಿ ನಾನು ಹೇಳೋದಲ್ಲ, ಈ ಮೂವಿನ ಪ್ರತಿಯೊಬ್ಬರು ಇಲ್ಲಿ ಕನ್ನಡ ಅಂತಲ್ಲ, ಪ್ರತಿಯೊಬ್ಬ ಶಾಲೆಯ ಒಂದು ಹುಡುಗ ನೋಡಲೇಬೇಕಾದ ಮೂವಿ ಇದು. ಯಾಕೆಂತಂದರೆ ಅವನಲ್ಲಿ ಎಷ್ಟೋ ಚೇಂಜಸ್ ಇದೆ ಈ ಮೂವಿಲಿ ತೋರಿಸೋವಂಥದ್ದು. ಈಗಿನ ಕಾಲದಲ್ಲಿ ಇದೆ, ಎಸ್ 90s 20s ಕಿಡ್ಸ್ ಅಂತ, ಆದರೆ ಇವತ್ತು ಮೊಬೈಲ್ ಅದು ಇದೆಲ್ಲ ಇದೆ. ಆದರೆ ಈಗಲೂ ಈ ಮೂವಿ ಈ ಥರ ಇದೆ, ಇವಾಗ ತೆಗ್ದಿದ್ದಾರೆ ಅಂತಂದರೆ ಅದು ಇದೆ ಅಂತ ಅರ್ಥ ಅಲ್ವಾ? ಅದಿದೆ ಅಂತ ಅರ್ಥ ಅಲ್ವಾ? ಆ ಸೊಗಡು ನಮ್ಮಲ್ಲಿದೆ, ಆ ರಕ್ತದಲ್ಲೂ ನಮ್ಮವರುಗಳು ಇದ್ದಾರೆ, ನಮ್ಮ ಟೀಚರ್ಗಳು ಇದ್ದಾರೆ. ಅದನ್ನು ಬದಲಾವಣೆ ತರಬೇಕು ಅನ್ನೋರು ಕೆಲವರು ಇದ್ದಾರೆ. ಆದರೆ ಅದಕ್ಕೆಲ್ಲ ಕೈ ಜೋಡಿಸ್ಬೇಕು. ಆದರೆ ಒಳ್ಳೆ ನಿರ್ಮಾಪಕರು ಒಳ್ಳೆ ಕೈ ಜೋಡಿಸಿ ಅವರುಗಳಿಗೆ ನೀವು ಹೇಗಾದರೂ ಮಾಡಿ ಅಂತೇಳಿ ಬಿಟ್ಟಿದ್ದಾರೆ. ನಿರ್ದೇಶಕರಾಗಲಿ, ಒಂದು DOP ಆಗಲಿ, ಮ್ಯೂಸಿಕ್ ಆಗಲಿ, ಲೊಕೇಶನ್ ಆಗಲಿ, ಆಮೇಲೆ ಆ ಕಥಾ ಅಂದರ ಇದೆಯಲ್ಲ, ಸೋ ಬೆಸ್ಟು ಸರ್ ಅದು. ಮತ್ತು ನಮ್ಮ ಸಾಮಾಜಿಕವಾಗಿ ಪೊಲಿಟಿಕಲ್ನ ಎಂಟ್ರಿ ಕೊಟ್ಟಿದ್ದೀರಿ ನೋಡಿದ್ರಾ ನೀವು? ಎಂಥ ಒಂದು ದೊಡ್ಡ ಮೆಸೇಜು ಪೊಲಿಟಿಕಲ್ ಇದೆ ಅಂತಂದರೆ ಇದನ್ನು ಅಲ್ಲಿ ಇಲ್ಲಿ ತೋರಿಸೋದಲ್ಲ ಸರ್, ವಿಧಾನಸೌಧದಲ್ಲಿ ತೋರಿಸಿ ಸರ್. ಇನ್ನೂ ಎಷ್ಟು ಹೇಳಬೇಕು ಸರ್? ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ.